ಫಸ್ಟ್ ಹೆಡಿಂಗ್ ಥರ್ಡ್ ಕ್ವಶನ್. ಓಕೆ, ಈಗ ಒಂದು ಪಾಲಿನಾಮಿಯಲ್ ಕೊಟ್ಟಿದ್ದಾನೆ, ಅದಕ್ಕೆ x+1 ಫ್ಯಾಕ್ಟರ್ ಆಯ್ತಾ ಇಲ್ಲ ಅಂತ ಕೇಳ್ತಾ ಇದ್ದಾನೆ. ಓಕೆನಾ, ಈಗ ಫಸ್ಟ್ ನಿಮಗೆ ಫ್ಯಾಕ್ಟರ್ ಅಂದ್ರೆ ಏನಂತ ಅರ್ಥ ಮಾಡ್ಕೊಳ್ರಿ. ಓಕೆ, ಈಗ ಫ್ಯಾಕ್ಟರ್ ಅಂತಂದ್ರೆ ಫ್ಯಾಕ್ಟರ್ ಅಂತಂದ್ರೆ ರಿಮೈಂಡರ್ ಏನ್ ಬರಬೇಕು, 0 ಬರಬೇಕು. ರಿಮೈಂಡರ್ 0 ಬಂದ್ರೆ ಅದನ್ನ ಫ್ಯಾಕ್ಟರ್ ಅಂತ ಕರಿತೀವಿ. ಸಪೋಸ್ ಈಗ ನಾಟ್ ಎ ಫ್ಯಾಕ್ಟರ್ ಯಾರನ್ನ ಕರಿತೀವಿ, ನಾಟ್ ಎ ಫ್ಯಾಕ್ಟರ್ ಅಂತಂದ್ರೆ ರಿಮೈಂಡರ್ ಬಂದು 0 ಬರಬಾರ್ದು, ರಿಮೈಂಡರ್ ಇಸ್ ನಾಟ್ ಈಕ್ವಲ್ ಟು 0. ಓಕೆನಾ, ಹಂಗಿದ್ರೆ ನಾವೇನಿಲ್ಲಿ ರಿಮೈಂಡರ್ ಕಂಡುಹಿಡಿದು ಫ್ಯಾಕ್ಟರ್ ಆಯ್ತಾ ಇಲ್ಲ ಅಂತ ಹೇಳ್ಬೇಕು. ಓಕೆ, ಫಸ್ಟ್ ರಿಮೈಂಡರ್ ಫೈಂಡ್ ಔಟ್ ಮಾಡಬೇಕು. ಆ ರಿಮೈಂಡರ್ ಹೆಂಗ್ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಈ ನಂಬರ್ನ ನೀವೇನ್ ಮಾಡ್ರಿ, p(x) ಅಂತ ತಗೊಳ್ರಿ. ಲೆಟ್ p(x) ಈಕ್ವಲ್ ಟು x⁴ 3x³ + 3x² + x+1. ಈಗ ನಾನೇನ್ ಚೆಕ್ ಮಾಡ್ಬೇಕು, x+1 ಫ್ಯಾಕ್ಟರ್ ಆಯ್ತಾ ಇಲ್ಲ ಅಂತ ತಾನೆ. ಇದನ್ನ ನಾನು ಈಕ್ವಲ್ ಟು 0 ತಗೋಬೇಕು. x+1 ಈಕ್ವಲ್ ಟು 0. ಈಗ +1 ಹಾಕೊಡೋದ್ರೆ -1. ಓಕೆ, ಈಗ ನೀವೇನ್ ಮಾಡ್ಬೇಕು, ಪುಟ್ x ಈಕ್ವಲ್ ಟು -1 ಇನ್ p(x). ಓಕೆ, ನೀವು x ಇದ್ದಲ್ಲೆಲ್ಲ -1 ಹಾಕಿದ್ರೆ, ಈ ಈಕ್ವೇಶನ್ ಅಲ್ಲಿ x ಇದ್ದಲ್ಲೆಲ್ಲ -1 ಹಾಕಿದ್ರೆ ನಿಮಗೆ ರಿಮೈಂಡರ್ ಗೊತ್ತಾಗ್ಬಿಡುತ್ತೆ. ಓಕೆ, ಈಗ x ಇದ್ದಲ್ಲೇನು -1 ಹಾಕ್ತೀನಿ. -1 ಹೋಲ್ ಟು ದಿ ಪವರ್ ಆಫ್ 4 + 3 × -1 ಹೋಲ್ ಕ್ಯೂಬ್ + 3 × -1 ಹೋಲ್ ಸ್ಕ್ವೇರ್ + -1 + 1. ಓಕೆನಾ, x ಇದ್ದಲ್ಲೆಲ್ಲ -1 ಹಾಕಿದ್ದೀನಿ. ಈಗ -1 ಹೋಲ್ ಪವರ್ 4 ಏನಾಗುತ್ತೆ, -1ನ 4 ಸರಿ ಮಲ್ಟಿಪ್ಲೈ ಮಾಡಬೇಕು. - × -+, ++, ಇದಿಷ್ಟೇನಾಯ್ತು, 1 × 1 ಬರುತ್ತೆ. ಇಲ್ಲಿ +1 ಬಂತು, ಪ್ಲಸ್ 3 × -1 ಹೋಲ್ ಕ್ಯೂಬ್ ಅಂದ್ರೆ ಎಷ್ಟಾಗುತ್ತೆ, -1ನ 3 ಸರಿ ಮಲ್ಟಿಪ್ಲೈ ಮಾಡಿದ್ರೆ - × -+, +, × -1 1 ಆಯ್ತು. 3 × -1 ಆಯ್ತು, ಪ್ಲಸ್ 3 × -1 ಹೋಲ್ ಸ್ಕ್ವೇರ್ ಏನಾಗುತ್ತೆ, 2 ಸರಿ ಮಲ್ಟಿಪ್ಲೈ ಮಾಡಬೇಕು. - × -, +, 1 1. ಇದೇನಾಯ್ತು, +1 ಆಯ್ತು, ಪ್ಲಸ್ × -1 +1. ಈಗ ನೀವು ನೋಡಿದ್ರೆ 1 + × -, -3 1 3 ಪ್ಲಸ್ 3 1 3 -1 +1. ಓಕೆ, ಈಗ ನೀವು ನೋಡಿದ್ರೆ ಏನು ಕ್ಯಾನ್ಸಲ್ ಆಗುತ್ತೆ ನೋಡ್ರಿ, -3 + 3 ಕ್ಯಾನ್ಸಲ್ ಆಯಿತು, -1 + 1 ಕ್ಯಾನ್ಸಲ್ ಆಯಿತು. ನಿಮ್ಗೆ ಏನು ಬಂತು, ಇಲ್ಲಿ 1 ಬಂತು. p(-1) ಏನು ಬಂತು, 1 ಬಂತು. ಇಲ್ಲಿ 1 ಬಂದಿದೆ ಅಂದ್ರೆ ಏನು, ಇದು ರಿಮೈಂಡರ್ ಬಂದು 1 ಅಂದ್ರೆ ಏನು, ನಥಿಂಗ್ ಬಟ್ ಏನು, ಇಲ್ಲಿ ನಾಟ್ ಎ ಫ್ಯಾಕ್ಟರ್. ರಿಮೈಂಡರ್ 0 ಬಂದಿಲ್ಲ ಅಂದ್ರೆ ಇದನ್ನ ಏನಂತ ಬರ್ತೀವಿ, ನಾಟ್ ಎ ಫ್ಯಾಕ್ಟರ್ ಅಂತ ಬರಿತೀವಿ. ಓಕೆ, ಇಲ್ಲಿ ಏನ್ ಬರ್ತೀವಿ, ಸಿನ್ಸ್ p(-1) ಈಸ್ ನಾಟ್ ಈಕ್ವಲ್ ಟು 0, x+1 ಈಸ್ ನಾಟ್ ಎ ಫ್ಯಾಕ್ಟರ್ ಆಫ್, ಕ್ವಶನ್ ಏನದು, x⁴ + 3x³ + 3x² + x+1.